ಸಚಿವ ಸಂಪುಟ ವಿಸ್ತರಣೆಯ ಕಗ್ಗಂಟಿನ ಬಗ್ಗೆ ಕೂಡ ಸಿಎಂ ಮಾತನಾಡಿದ್ದಾರೆ. ಸಲೀಂ ಅಹಮದ್ಗೆ ಸಚಿವ ಸ್ಥಾನ ಕೇಳಿದ್ದಾರೆ ಧಾರ್ಮಿಕ ಗುರುಗಳು. ಧಾರ್ಮಿಕ ಗುರುಗಳ ಮುಂದೆ ಸಿಎಂ ಡಿಕೆ ಶಿವಕುಮಾರ್ ತಾಳ್ಮೆಯ ಮಂತ್ರಗಳನ್ನು ಹೇಳಿರುವಂಥದ್ದು. ಒಕ್ಕಲಿಗರು, ಲಿಂಗಾಯತರು ಎಲ್ಲರೂ ಕೂಡ ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ರಾಜಕೀಯವಾಗಿ ನಾವು ತೀರ್ಮಾನ ಮಾಡೋದು ಕಷ್ಟ ಆಗತ್ತೆ. ಹಿರಿಯರಿಗೂ ಕೊಡಬೇಕು, ಹೊಸಬರಿಗೂ ಅವಕಾಶವನ್ನು ಕೊಡಬೇಕು, ಆ ಆಲೋಚನೆಯೇ ನಮಗಿದೆ. ಸ್ಥಾನ ಸಿಗಲಿಲ್ಲ ಅಂದರೆ ಒಂದು ವೇಳೆ ಯಾರಲ್ಲೂ ವೈಷಮ್ಯ ಇರಬಾರ್ದು, ಅದು ಸ್ಥಾನ ಸಿಗಲಿಲ್ಲ ಅಂದ ಮಾತ್ರಕ್ಕೆ ವೈಷಮ್ಯ ಇರಬಾರ್ದು ಅಂಥೇಳಿ ಸಚಿವ ಸಂಪುಟದ ಬಗ್ಗೆ ಹೈಕಮಾಂಡ್ ನನಗೊಂದು ಚೀಟಿಯನ್ನು ಕೊಡ್ತಾರೆ. ಆ ಚೀಟಿಯನ್ನು ನಾವು ಜಾರಿ ಮಾಡ್ತೇವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಧರ್ಮಗುರುಗಳ ನಿಯೋಗಕ್ಕೆ ಹೇಳಿರುವಂಥದ್ದು. ಎಲ್ಲರಿಗೂ ಎಲ್ಲ ಅಧಿಕಾರ, ಈಗ ನನಗೆ ಅಧಿಕಾರ ಸಿಕ್ಲಿಲ್ಲ, ನನಗೆ ಕೊಡಲಿಲ್ಲ. ಇಲ್ಲ ಸಿದ್ದರಾಮಯ್ಯನು ನನ್ನ 3 ತಿಂಗಳು 4-6 ತಿಂಗಳು ಮಾಡ್ಕೊಂಡಿದ್ದಿಲ್ಲ, ನಾನು ಸುಮ್ಮನೆ ಇದ್ದೇನೆ. ಈಗ ಇವರು ಹೇಳಿದ್ರು ಕೃಷ್ಣ ಗೌರ್ಮೆಂಟಲ್ಲಿ ಭಾಳ ದೊಡ್ಡದಾಗಿದೆ ಅಂತ. ಧರ್ಮಸಿಂಗ್ ಗೌರ್ಮೆಂಟಲ್ಲಿ ನನ್ನ ಪರಮೇಶ್ವರ್ನ ಕೃಷ್ಣಪ್ಪನ ಮಂತ್ರಿನೇ ಮಾಡ್ಕೊಂಡಿದ್ದೆ. ಡಿಡ್ ನಾಟ್ ಮೇಕ್ ಮಿ ಮಿನಿಸ್ಟರ್. ನಾನು ಬೇರೆ ಪಾರ್ಟಿಯಿಂದ ಕರ್ಕೊಂಡು ಬಂದವರೆಲ್ಲ ಮಂತ್ರಿ ಆದದ್ದು, ನಾನೇ ಮಂತ್ರಿ ಮಾಡಲಿಲ್ಲ. ಆಗೂ ಕೂಡ ಭಾಳ ತಾಳ್ಮೆಯಿಂದ ನಾನಿದ್ದು ಸುಮ್ಮನೆ ಇದ್ದೆ. ಈಗ ಕೂಡ ಭಾಳ ತಾಳ್ಮೆಯಿಂದನೇ ಇದ್ದೆ. ಎಷ್ಟೋ ಜನ ನಮ್ಮ ಇಕ್ಬಾಲ್ ಅವರೆಲ್ಲ ದಿನಾ ಸ್ಟೇಟ್ಮೆಂಟ್ ಹೊಡಿತಿದ್ದ, ದಿನ ಅವ್ನು ಬೈತಾನೆ ಇದ್ದೆ. ಇಕ್ಬಾಲ್ಗೆ MLA ಕೊಡಿ, ರಾಮನಗರದಲ್ಲಿ ಅಂತ ಒಬ್ಬ ಚೀಫ್ ಮಿನಿಸ್ಟರ್ಸನ್ನ ಸೋಲಿಸ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ನಿಖಿಲ್ ಕುಮಾರಸ್ವಾಮಿ ಮಗನ್ನ ಇಲ್ಲೂ ಅಷ್ಟೇ ಬೊಮ್ಮಾಯಿ ಮೇಲೆ ನಾವೇನು ಟಿಕೆಟ್ ತೀರ್ಮಾನ ಮಾಡಿದೆವು, ಪಟ್ಟ ಅನ್ನೋದು ಸುಲಭ ಅಲ್ಲ. ನಮ್ಮವ್ರದ್ದು ಅಭಿಪ್ರಾಯ ಬೇರೆ ಇತ್ತು. ಆದರೆ ನಾನು ಕೆಲವು ಸರ್ವೆ ಮಾಡಿಸ್ದಾಗ ತೀರ್ಮಾನ ಮಾಡಿ ಅಲ್ಲೂ ಕೂಡ ಕೊಟ್ಟು 2 ಚೀಫ್ ಮಿನಿಸ್ಟರ್ ಮಕ್ಕಳು ಈ ಬೈ ಎಲೆಕ್ಷನ್ ಸೋತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.